ಯಾಕಂದ್ರೆ ಇದೇನು ಸಾಮಾನ್ಯ ಸಂಗತಿ ಅಲ್ಲ. ಇದರ ಹಿಂದೆ ಬಹಳಷ್ಟು ಜನ ಇದ್ದಾರೆ. ಯಾರ್ಯಾರಿದ್ದಾರೆ ಹಾಗಾದ್ರೆ? DRI ಕೋರ್ಟ್ಗೆ ನೀಡಿದಂತ ದಾಖಲೆ ಏನು ಹೇಳುತ್ತೆ? ನಮ್ಮ ಕಿರಣ್ ಹೇಳ್ತಾ ಇದ್ರು, ಬಹಳಷ್ಟು ಸಂಗತಿಗಳನ್ನ ಹೇಳಿದಾಳೆ, ಆದರೆ ದಯವಿಟ್ಟು ಇದನ್ನ ರಿವೀಲ್ ಮಾಡಬೇಡಿ. ಒಳ್ಳೆ ಕಥೆ ಆಯ್ತಲ್ಲ, ಇದನ್ನೆಲ್ಲ ಹೇಳಿ ರಿವೀಲ್ ಮಾಡಬೇಡಿ ಅಂದ್ರೆ ಹೆಂಗೆ ಸಾಧ್ಯ? 12,56,00,000 ರೂಪಾಯಿ ಬೆಲೆ ಬಾಳುವಂಥ ಚಿನ್ನ ದೇಹದ ಸುತ್ತ ಟಿಶ್ಯೂ ಪೇಪರ್ ಸುತ್ತಕೊಂಡು ಚಿನ್ನ ಸಾಗಾಟ. ಒಬ್ಬಳೇ ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಹಿಂದೊಂದು ಸಿಂಡಿಕೇಟ್ ಇರುತ್ತೆ. ನೀವು ಮಾದಕ ವಸ್ತುಗಳಾಗಿರ್ಬೋದು ಅಥವಾ ಈ ರೀತಿ ಚಿನ್ನ ಸಾಗಾಣಿಕೆ ಆಗಿರ್ಬೋದು, ಇದೆಲ್ಲದರ ಹಿಂದೆ ಬಹಳ ದೊಡ್ಡ ಪಾತ್ರ ಇರುತ್ತೆ. ಬರೀ ಕಿರಣ್ ನಮ್ಮ ಜೊತೆಗಿದ್ದಾರೆ. ಕಿರಣ್, ನಾವು ಹೇಳ್ತಾ ಇದ್ವಿ ಏನು ಅಂತಂದರೆ, ಒಬ್ಬಾಕೆಯಿಂದ ಇದು ಯಾವುದೂ ಕೂಡ ಆಗಲ್ಲ. ಇದ್ರ ಹಿಂದೊಂದು ದೊಡ್ಡದಾದಂಥ ಒಂದು ಪಡೆ ಇರುತ್ತೆ. ಯಾಕಂದರೆ ಎಲ್ಲರೂ ಸೇರ್ಕೊಂಡೇ ಮಾಡ್ತಾರೆ. ಜೊತೆಗೆ ಮಾಸ್ಟರ್ ಮೈಂಡ್ ಅನ್ನುವಂಥವ್ರು ಒಬ್ಬರು ಇದ್ದೇ ಇರ್ತಾರೆ. ಇದ್ರ ಹಿಂದೆ ಯಾರ್ಯಾರ ಪಾತ್ರ ಇರ್ಬೋದು, ಆ ಪಾತ್ರ ಯಾವ್ಯಾವ ರೀತಿ ಕೆಲಸ ಮಾಡಿಸಿರ್ಬೋದು, ಏನು ಮಾಡಿರ್ಬೋದು ಕಿರಣ್? ರಂಗನಾಥ್, ನಮಗೆ ಈಗ ಒಂದಷ್ಟು ಇನ್ಸೈಡ್ ಇನ್ಫಾರ್ಮೇಷನ್ ಸಿಕ್ಕಿರುವ ಪ್ರಕಾರ ಮುಖ್ಯವಾಗಿ ರಮ್ಯಾರಾವ್ ಒಂದು ಜಸ್ಟ್ ಅಲ್ಲಿ ಡೆಲಿವರಿ ಅಂತ ಅಂದರೆ ಏರ್ಪೋರ್ಟಿಂದ ಈ ಏರ್ಪೋರ್ಟಿಗೆ ತೊಗೊಬಂದು ಮನೆಗೆ ಕೊಡುವಂಥದ್ದು ಅಷ್ಟೇ ಕೆಲಸ. ಅಂದರೆ ಅಲ್ಲಿಂದ ಯಾರು ಚಿನ್ನವನ್ನು ಆಕೆಗೆ ಕೊಡ್ತಾ ಇದ್ರು ಮತ್ತು ಇಲ್ಲಿ ಯಾರು ಅದನ್ನು ರಿಸೀವ್ ಮಾಡ್ಕೋತಾ ಇದ್ರು ಅನ್ನೋದು ಈಗ ಆ ಮೂಲಕ್ಕೆ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಸಿಕ್ಕಿರುವಂಥ ಸುಮಾರು ಏನು 14.2 kg ಏನು ತೊಗೊಬಂದಿದ್ದಾರೆ, ಆಕೆ ಹೇಗೆ ತೊಗೊಬಂದು ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕ್ರೇಪ್ ಬ್ಯಾಂಡೇಜಲ್ಲೇ ಹಾಕ್ಕೊಂಡು ಬಾಡಿಗೆ ಅದನ್ನು ಆ ಬಿಸ್ಕೆಟ್ಸನ್ನು ಇಟ್ಕೊಂಡು ಅದನ್ನು ಬ್ಯಾಂಡೇಜ್ ಅಂಟಿಸ್ಕೊಂಡು ಅದರ ಮೇಲೆ ಬಟ್ಟೆ ಹಾಕೊಂಡು ಆಕೆ ಬರ್ತಾ ಇರ್ಬೇಕಾದ್ರೆ ಇದು ಒಂದು ಸಿಕ್ಕಿರುವಂಥ ಒಂದು ಆಕೆಯನ್ನು ಪೊಲೀಸರು ಕಸ್ಟಡಿಗೆ ತೊಗೊಂಡಾಗ ಅಧಿಕಾರಿಗಳು ಮಾಡಿದಾಗ ಇದು ಹೊರಗಡೆ ಬಂತು. ಈ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಅದನ್ನು ವೆಯ್ಟ್ ಮಾಡಿದಾಗ ಸುಮಾರು 12,56,00,000 ರೂಪಾಯಿ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮೌಲ್ಯದ ಗೋಲ್ಡನ್ನು ಆಕೆ ಇಲ್ಲಿಗೆ ತರ್ತಾ ಇರುವಂಥದ್ದು. ಇದು ದೊಡ್ಡ ಮಟ್ಟದ ಒಂದು ಸಿಂಡಿಕೇಟ್ ಇದೆ. ಅಂದರೆ ಅವ್ರು ಹೇಳುವಂಥದ್ದು ಈಕೆ ಕೂಡ ಒಂದು ಪಾತ್ರ, ಇನ್ನೂ ಕೂಡ ಸಾಕಷ್ಟು ಈ ಸಿಂಡಿಕೇಟ್ ಇದೆ ಇವ್ರದ್ದು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇದು ಹಿಂದೆ ಇರೋದು ಕೊಡುವಂಥವ್ರು ಇರ್ಬೋದು ಮತ್ತು ಇಲ್ಲಿ ರಿಸೀವ್ ಮಾಡ್ಕೊಳೋದು, ಆಮೇಲೆ ಎಷ್ಟು ಟೈಮ್ ಹೋಗಿದ್ದು, ಯಾರಿಗೆ ಕೊಡ್ತಾ ಇದ್ದಿದ್ದು, ಯಾವ ಇಲ್ಲ ಜ್ಯುವೆಲ್ ಶಾಪಿಗೆ ಕೊಡ್ತಾ ಇದ್ದು ಅಥವಾ ಪೊಲಿಟಿಷಿಯನ್ಸ್ ಅವ್ರಿಗೆ ಕೊಟ್ಟಿದ್ದು ಅಥವಾ ಅಧಿಕಾರಿಗಳು ಹೇಳಿದ್ಮೇಲೆ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಈಕೆ ಮಾಡ್ತಾ ಇದ್ದು, ಇವಳಿಗೆ ಎಷ್ಟು ಬರ್ತಾ ಇತ್ತು ಅನ್ನೋದನ್ನು ಕೂಡ ಕೆಲವೊಂದು ನಮಗಿರುವಂಥದ್ದು 4% ಈಕೆಗೆ ಸಿಗ್ತಾ ಇತ್ತು ಪ್ರಾಫಿಟಲ್ಲಿ ಅನ್ನೋದಿದೆ. ಅಂದರೆ ಈಗ ಸಂಬಂಧಪಟ್ಟ ಆ ದಿಕ್ಕಿನಲ್ಲೇ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಇನ್ಫಾರ್ಮೇಷನ್ ಕೈ ಹಾಕಿದ್ರೆ ಈಗ CBI ಅವರ ಅಧಿಕಾರಿ ಬಹುಶಃ ಇವತ್ತು ಆಕೆಯನ್ನು ಪ್ರೊಡ್ಯೂಸ್ ಮಾಡಿದರೆ ಅವರು ಕೂಡ ಕಸ್ಟಡಿಗೆ ತಗೊಳ್ಳುವಂಥದ್ದು ಚಾನ್ಸಸ್ ಇದೆ. ರಂಗನಾಥ್, ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಬಹಳಷ್ಟು ಸಂಗತಿಗಳಿವೆ. ಯಾಕಂದರೆ KADB ಆಕೆಗೆ ಜಾಗ ಕೂಡ ಬಿಡುಗಡೆ ಆಗಿತ್ತು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ನೋಡಿ, ಮಾಸ್ಟರ್ ಮೈಂಡ್ ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕೋರ್ಟ್ ಇದರಲ್ಲಿ ಉಲ್ಲೇಖ ಆಗಿದೆ. ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ದ ಮಾಸ್ಟರ್ ಮೈಂಡ್ ಬಿಹೈಂಡ್ ದ ಕೇಸ್ ಯಾರು ಅನ್ನುವಂಥದ್ದು ಇದು ಸಸ್ಪೆನ್ಸ್. ಇದರ ಹಿಂದೆ ಜನ ಇದ್ದೇ ಇರ್ತಾರೆ. ನೋಡಿ, ಯಾವ್ಯಾವ ರಾಜಕಾರಣಿಗಳು ತಲೆ ತಗ್ಗಿಸ್ಬೇಕೋ, ಈಗ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ತಲೆ ತಗ್ಗಿಸ್ಬೇಕೋ ಗೊತ್ತಿಲ್ಲ. ಆಮೇಲೆ ನಾನು ಹೇಳ್ತಾ ಇದ್ದೆ, ಯಾರನ್ನ ಈ ಸಣ್ಣವ್ರನ್ನ ಪುಟ್ಟವ್ರನ್ನ ಪಾಪ ಈ ಬಂದವ್ರನ್ನ ಹೋದವ್ರನ್ನ ಕರ್ಕೊಂಬರಕ್ಕೆ ಕಳ್ಸೋಕ್ಕೆಲ್ಲ ಮಾಡ್ತಿರ್ತಾರಲ್ಲ ಏರ್ಪೋರ್ಟ್ಗಳಲ್ಲಿ, ಅಂಥವ್ರನ್ನ ಬಲಿ ಹಾಕಬೇಡಿ. ಏನಂದರೆ ಏನು ಪಾತ್ರನೂ ಇರಲ್ಲ ಅವ್ರದ್ದು.